ಎಲ್ಲಿಗೆ ಬರ್ತವ ಮತ್ತ ಎಲ್ಲಿಗೆ ಬರೋ ಗಾಡಿ ಅಲ್ಲ ಮಾಸ್ತರ್ ಅದು ಎಲ್ಲಿ ಹೋಗೈತಿ ಯಾಕಂದ್ರೆ ಮಶೀಬನ ವಿದ್ಯಾನ ಬಸ್ ಎಲ್ಲಿಯೂ ಬರೋದಲ್ಲ ಯಾಕಂದ್ರ ಅದು ಎಲ್ಲೂ ಬರೋದಲ್ಲ ಎಲ್ಲೂ ಹೋಗೋದಲ್ಲ ನಿತ್ತಲೆ ನಿಲ್ಲುವಂತ ಬಸ್ ಐತಿ ಮಾಸ್ತರ್ ಹೌದಾ ಯಾಕಂದ್ರೆ ಮಶೀಬನ ವಿದ್ಯಾನ ಬಸ್ ಹೆಂಗಾಗೈತಿ ಹಂಗಾಗಿತ್ತಮ್ಮ ಬಸ್ ಎಲ್ಲ ಮನಗಂಡಾಗತ್ತೆ ಕರೆ ಡಾವೇರಿ ಎಲ್ಲ ಆಗ್ಯಾನ ಪದ್ದೈಸಿರಿ ಓಡಿಸವ ಹೊಡ್ಯಾವಿಲ್ಲ ಆಗ್ಯಾನ ಅದಕ್ಕೆ ಏನ್ ಮಾಡಕೈತೈತಿ ಅದು ಬಸ್ ಏನ್ ಮಾಡತೈತಿ ಒಮ್ಮೆ ಹಳದಾಗ ಬೀಳತೈತಿ ಒಮ್ಮೆ ತಿಪ್ಪ್ಯಾಗ ಹೋಗತ್ತೆ ಮಾತು ಒಮ್ಮೆ ನೈನ ಹಿಡ್ದೈತಿ ಹೌದು ಅದಕ್ಕ ಈಗ ಏನು ಮಾಡ್ಯಾರ ಏನ್ ಮಾಡ್ಯಾರಪ್ಪ ಯಾಕೋ ವಿದ್ಯಾ ಏನು ಮಾಡ್ಯಾಳು ಈಗ ಕಣದಾಳ ಹೋರಿ ಮೇಲೆ ಭಾಳ ಆಸೆ ಇಟ್ಟಾಳ ಹಂಗ ಹೋರಿ ಕತಿ ಎಡ್ ಚಂದ ಹೇಳ್ಯಾರ ಕೇಳಿದಲ್ವ ನೀ ಹೌದು ಹೌದು ಹೋರಿ ಬೇಕಾಗಿತ್ತೆ ಪಕ್ಕ ಹೋರಿ ಮೇಲೆ ನೆದರಿಟ್ಟಾಳ ವಿದ್ಯಾ ಇದು ಹೋರಿ ಅಡಮುಟ್ಟು ಹೋರಿ ಐತಿದು ವಿದ್ಯಾ ಇದ್ರ ಮೇಲೆ ಕಣ್ಣಿಡಕ್ ಹೋಗ್ಬೇಡ ನೀ ಇಡ್ಬೇಡ ಯಾಕಂದ್ರೆ ಇದು ಸಿಗುವಂತ ಹೋರಿ ಅಲ್ಲ ಆ ಹೋರಿ ಕತಿ ಹೇಳಿ ಅದನ್ನ ಏನಾರ ಮಾಡೋದು ಬೇರೆ ಐತಿ ತಗದ ಹೌದು ಆದ್ರ ನಾ ಏನ ಕೇಳಿನಿ ನೀ ಏನ್ ಹೇಳಾಕತ್ತಿ ವಿದ್ಯಾ ಏನ್ ಹೇಳತ್ತಪ್ಪ ನಾನು ಈಗ ಸದ್ಯ ಚಾನಲ್ ತೆಗೆದು ನೋಡ್ಲೇನ ಚಾನಲ್ ನಾನು ತೆಗೆದು ನೋಡಿ ಅಂದ್ರೆ ನಾ ಏನು ಕೇಳೀನಿ ನೀ ಏನು ಹೇಳಿದಿ ಎಲ್ಲಾರ ನೀ ತಪ್ಪು ಹೇಳಿದಂದ್ರೆ 3 ಸಲ ಮುಕ್ಳಿ ಎಳಿಬೇಕಾಕೈತಿ ನೀನು ವಿಚಾರ ಮಾಡ್ಕೋ ಒಂದಿಟ್ಟು ಹೌದು ನಾ ಏನು ಕೇಳಿ ನೀ ಏನು ಹೇಳಿ ಹೊಂಟದಿ ಏನ್ ಹೇಳ ನಿನಗೆ ಏನೇನು ಬರ್ತೈತಿ ಅದನ್ನೆಲ್ಲ ಹೇಳಿ ನೀ ಹೊಂಟದಿ ಅಂದ ಬಳಕ ನಾನು ಹಂಗ ಮಾಡಿದ್ರೆ ನಡೀತೈತಿ ಅನ್ನೋದಾಗದ ನಡೆಯಂಗಿಲ್ಲ ನಾ ಕೇಳಿದ ಹೇಳ್ರ ಅದಕ್ಕೊಂದು ದಗದಾಕೈತಿ ಆಕಿಗೆ ಏನೇನೋ ಬರ್ತೈತಿ ನೋಡು ಅದನ್ನೆಲ್ಲ ತಿಳ್ಕೊಂಡು ಹೇಳ್ಕೊಂಡು ಸುಮ್ಮನೆ ನಡೆದ ಆಕಿ ದಾರಿ ಕೂಡಿ ಅದೇನು ನಾವು ಹೇಳುದಲ್ಲ ಕೇಳುದು ಅಲ್ಲ ಮೊದಲು ನಾ ಏನೇನು ನೀಡಿ ನೋಡು ಅದನ್ನ ಉಂಡ ಮೇಲತ್ತ ನೀ ಏನು ಮಾಡ್ಬೇಕಾಗೈತಿ ಉಂಡ ಮೇಲತ್ತ ಇದನ್ನ ನೀಡ ಲಕ್ಷ್ಮಣ ಅಂತ ನನಗೆ ಹೇಳ ಅಂದ್ರ ಅದಕ್ಕೊಂದು ನೀಡಾಕ ಚಂದ ಆಕೈತಿ ಅದನ್ನೆಲ್ಲ ಬಿಟ್ಟು ನೀಡಿದಂತದ ಅಲ್ಲೇ ತಾಟ್ಯಾಗ ಇಟ್ಕೊಂಡ ಮತ್ತ ನೀಡ ಅಂದ್ರ ದಗದ ಪೇಲ್ ಆಕೈತಿ ಅದು ಮಾಸ್ತರ್ ಹಂಗ ಮಾಡಾಕ ಬರಂಗಿಲ್ಲ ವಿದ್ಯಾಶ್ರೀ ಯಾಕಂದ್ರ ಜಗದಾಗ ನಾನೇ ಶೈನ್ಯಾನ ಅವ್ರು ಬಾಳ ಮಂದಿ ಹೋಗ್ಯಾರು ಅದಕ್ಕೆ ನಿನಗೂ ಒಂದು ಮಾತು ಹೇಳ್ತನು ಆಕಿ ಇವತ್ತೊಂದು ಬೇರೆ ಮಾತಾಡಿ ಮಾಸ್ತರ್ ವಿದ್ಯಾಶ್ರೀ ಹೌದು ಏನು ಮಾತಾಡ್ಯಾಳು ಮಾತಾಡಬಾರ್ದಂತ ಅದು ಮಾತಾಡ್ಯಾಳು ಯಾಕಂದ್ರೆ ನಾನು ಅದನ್ನ ಮಾತಾಡ್ನಿ ಅಂದ್ರ ಏನಾಕೈತಿ ಮಾತು ಕೇಳ್ತೈತಲ್ಲ ಏ ತಮ್ಮ ನಿಮ್ಮನಿ ಎದಕ್ಕೆ ಕರೆಸಿದಿಲಿ ಅನ್ನುವಂಗ ಆಕೈತಿ ದಗದ ಹೌದಾ ತಮ್ಮ ಎದಕ್ಕೆ ಕರೆಸೈತಿ ನಿಮಗ ಅನ್ನುವಂಗ ಆಕೈತಿ ಬ್ಯಾಡ ವಿದ್ಯಾಶ್ರೀ ನೀವೊಂದು ಮಾತಾಡಿದಂದ್ರ ನಾ ಏನ್ ಅದನ್ನ ಮಾತಾಡಂಗಿಲ್ಲ ಆದ್ರ ಏನಂತ ಕೇಳ್ತಾಳು ಏನ್ ಕೇಳ್ತಾರ ಬೆಡಗ ಕೇಳತ್ತೀನ ನಿನಗ ಹೇಳಿ ಹೋಗ ಕುಡಿದ ಮಂದ್ಯಾಗ ನಿನ್ನ ಹೇಳ್ತಿ ನಿನಗ ಏನ ಆಗತ್ತಾಳ ತಿಳಿಯವಲ್ದ ನನಗ ಹೇಳ್ತಾಳ ವಿದ್ಯಾಶ್ರೀ ನಾನು ಹೇಳ್ತಿ ನನಗ ಏನ್ ಹಾಕಳ ಪಕ್ಕ ಹೇಳ್ತಾನ ತಿಳ್ಕೋ ವಿದ್ಯಾ ಬೆಡಗ ಕೇಳತ್ತೀರಿ ನಂದ ನನಗ ತಗೊಂಡು ಹೋಗ ಕೂಡಿದ ಮಂದ್ಯಾಗ ಹೋಗ ಕೂಡಿದ ಮಂದ್ಯಾಗ ಏ ನನ್ನ ಹೆಣ್ತಿ ನನಗ ಹೊಟ್ಟೆ ಬಂದ ಮ್ಯಾಗ ಟುಮು ಹೊಟ್ಟೆ ಬಂದ ಬ್ಯಾಗ ನನ್ನ ಹೆಣ್ತಿ ನನಗೆ
ಏನ್ ಹಾಕಾಳತ್ತ ಕೇಳ್ತಾಳ ವಿದ್ಯಾ. ಹಾ ನನ್ನ ಹೆಂಡತಿ ನನಗ ಬಸರ ಆಗತ್ತಾಳ ಹೊಟ್ಟಿ ಬಂದ ಮೇಲೆ ಅಂತ ಹೇಳ್ತಾರ ವಿದ್ಯಾ. ನೀನು ಬೆರಕಿದಿರತ್ತಮ್ಮ. ನನ್ನ ಹೆಂಡತಿ ನನಗ ಹೊಟ್ಟಿಲಿ ಆಗಲ್ದ ಮತ್ತೇನ್ ಹಾಕಾಳತ್ತ ಹೇಳ ಏನಕ್ಕ ಮತ್ತ ಮುಂದೆ ಮತ್ತೊಂದೇನು ಆಗಂಗಿಲ್ಲ. ಈಕೆ ಬೇರೆ ಬೇರೆ ಹೇಳ್ತಾಳ ಸಮಾಧಾನ. ಹಾ ಯಾಕಂದ್ರ ಏನ್ ಮಾಡ್ಯಾರು ನನ್ನ ಹೆಂಡತಿ ನನಗ ಹೊಟ್ಟಿಲಿ ಆಗೋದು ಬಿಟ್ಟು ಮತ್ತೊಂದೇನು ಆಗಂಗಿಲ್ಲ. ಹೌದು ತಾಯಿ ಹಾಕಾಳ ತಂಗಿ ಹಾಕಾಳತ್ತ ಹುಣಸು ಹೇಳಿದಾಗ ತಾಯಿ ಹಾಕಾಳತ್ತ ತಂಗಿ ಹಾಕಾಳತ್ತ ಎಲ್ಲ ಹಾಕಾಳತ್ತ. ಹೌದು ಅವಾಗೆಲ್ಲ ಏನಾಕಿ ಗುಳದಾಳಿ ತೆಗೆದಿಟ್ಟು ಬಂದಿರ್ತಾಳ ನವಿದ್ಯಾ. ಮತ್ ಹಡವಾಗಿ ಏನಕ್ಕ ಕೇಳ ಹಡದಾಗ ಮೊಮ್ಮೈ ಆಗಿರ್ತಾಳತ್ತ. ಯಾಕಂದ್ರ ಇನ್ನೊಂದು ಮಾತು ಹೇಳ್ತೀನಿ ನಿನಗ, ಎಲ್ಲ ಅಕ್ಕಿ ನೀ ಹೇಳ್ತಿ ಅಂದ ಬಳಕ. ಹೌದು ಈಗ ಸದ್ದ ಮಗ ಹುಟ್ಟುವಾಗ ಏನಾಕತಿ ಏನಾಕತಿ ಈ ವಿದ್ಯಾಶ್ರೀ ಇವತ್ತು ಹಡಿಬೇಕಾದ್ರೆ ಏನ್ ಮಾಡ್ತಾಳು ಏನ್ ಮಾಡ್ತಾರು? ಯಾಕಂದ್ರ ಗುಳದಾಳಿ ತೆಗೆದಿಡ್ತಾಳ. ಅಲ್ಲಿ ಯಾವ ನಿನಗ ಗಂಡ ಇರ್ತಾನ ವಿದ್ಯಾ. ಹೌದು ಯಾಕಂದ್ರ ಕಟ್ಟದಂತ ಗುಳದಾಳಿ ನೀ ಹಡಿಯುವಾಗ ತೆಗೆದಿಡಬೇಕಾದ್ರ ನೀ ಅದರ ಸಂಬಂಧ ತೆಗೆದಿಡ್ತೀಯ. ಅಲ್ಲೇನ ನೀ ರಾಂಡಿತನ ಬಂದಿರ್ತೈತೋ ಏನು ಮುತ್ತೈದೆ ಆಗಿರ್ತೀವೋ ನೀ ಆ ಟೈಮದ. ಹೌದು ಹಡಿಯೋ ಟೈಮ್ದಾಗ ನೀ ಗುಳದಾಳಿ ತೆಗಿಬೇಕಾದ್ರ ಏನು ಮುತ್ತೈದೆ ಆಗಿರ್ತೋ ಏನು ರಾಂಡಿತನ ಬಂದಿರ್ತೋ ಏನು ಕಾರಣ ತೆಗಿತಿ ಅವಾಗ ನಿನಗ ಗಂಡ ಯಾರು ಇರ್ತಾರ? ಯಾರು ಇರ್ತಾರ? ಹೌದಲ್ಲೋ? ಹೌದು. ಯಾಕಂದ್ರೆ ಇಲ್ಲಿ ಮಗ ಹೋಗಿ ಏನಾಗ್ಯಾನು ಮಗ ಹೋಗಿ ಗಂಡ ಆಗಬೇಕಾಗೈತಿ ಆ ಟೈಮ್ದಾಗ. ಅವಾಗ ಈಕೇನ ಹಡಿತಾವ ನೋಡು. ಹಡದ ಮೇಲತ್ತ ಹೋಗಿ ಹಡು ಎತ್ತಿನಾಗ ಈಕೆ ಗುಳದಾಳಿ ತೆಗಿಬೇಕಾದ್ರ ಗಂಡ ಕಟ್ಟಿದಂತ ಗುಳದಾಳಿ ವಿದ್ಯಾ ತೆಗಿಬೇಕಾದ್ರ ಅಲ್ಲಿ ಮಗ ಗಂಡ ಆಗಿರ್ತಾನ. ಹೌದು ಅದರ ಸಂಬಂಧ ತೆಗೆದಿರ್ಬೇಕಲ್ಲ ಮತ್ತೆ ಈಕೆ ವಿದ್ಯಾ. ಹೌದಲ್ಲೋ? ನನ್ನ ಹೆಂಡತಿ ನನಗ ಬಸರ ಆಗತ್ತಾಳ ಹೊಟ್ಟೆ ಬಂದ ಮ್ಯಾಗ. ಮೊದಲ ನಾನು ಮದುವೆ ಆಗುವಾಗ ನೂಲ ಸೊತ್ತೆ ಅರಸಿನ ಹಚ್ಚುವಾಗ ನೂಲ ಸೊತ್ತೆ ಅರಸಿನ ಹಚ್ಚುವಾಗ ಜಗಲಿ ಮ್ಯಾಲ ಹಿರಿ ಗಂಡ ಆಗ್ಯಾನ ಗುಳಾಳಿ ಕಟ್ಟಿದಾಗ. ಜಗಲಿ ಮ್ಯಾಲ ಗುಳಾಳಿ ಕಟ್ಟಿದ ಗಂಡ ಆದ ನಿನಗ. ಎಲ್ಲಿ ಕೂತಿದೆ ಯಾವ ಮೂಲೆ ಒಳಗ ಎಲ್ಲಿ ಕೂತಿದೆ ಯಾವ ಮೂಲೆ ಒಳಗ ಹುಡುಕಾಡಿ ತಂದ ಇದಕ್ಕರ ಕೊಟ್ಟ ನೀ ವಿದ್ಯಾನ ನಿನಗ. ತಾಯಿ ಎಂಬುವ ಇದಕ್ಕರ ಕೊಟ್ಟ ನೀ ನಾನ ವಿದ್ಯಾ ನಿನಗ. ಹುಡುಗರ ಶಕುನ ಸುಳ ಅಂದೆ ಹೇಳ ಅಂದ್ರ ಕೇಳಿ ಬಾರ ಅವಾಗ ಸುಳ ಅಂದ್ರ ಕೇಳಿ ಬಾರ ಅವಾಗ. ಬುಡ ಕ್ಯಾರ ಮತ್ತ ಬುಡತಾನ ಸುಳ ಅಲ್ಲ ಕೇಳಿ ಬಾರ ಹೋಗಿ ಅವಾಗ. ಜಾಹೀರಾತ ಬಾಳಿಗೇರಿ ನಾಡಾಗ ಕವಿಗಳ ಹುಟ್ಟ ತಾವ ಹಿಂಗ ಕವಿಗಳ ಹುಟ್ಟ ತಾವ ಹಿಂಗ. ಕಂದ ಸಾಥಯ ನಿನಗ ಹೇಳತಾನ ಕೂಡಿದ ಸಭದಾಗ. ಕಂದ ಸಾಥಯ ನಿನಗ ಕೂಡಿದ ಮಂದಾಗ. ಮತ್ತೇನಾತ್ರಿ? ಏನಂತ ಕೇಳ್ತಾಳೆ ಎಲ್ಲೆಲ್ಲಿಗೆ ಬಂದೈತಿ. ಯಾಕಂದ್ರ ನಾ ಏನಂತ ಕೇಳಿನಿ
ಏನ್ ಕೇಳಿದ್ರಿ? ನಮ್ಮ ಅಪ್ಪನ ದೋತರ ಟಚ್ ಆಗಲ್ಲವ. ಹಾ. ನಿಮ್ಮ ಯಾರ ಹಡದಿದ ಅಂದ್ರ ನನಗೆ ಹೇಳ. ನನಗೆ ಹೇಳು ಅಂದ್ರ ನಿಂದ ಇವತ್ತು ಬೆಳದಂಗ ದಗದ ಆತ್ ಹೇಳಿದ್ನ ಮಾಸ್ತರ್. ಹೌದ. ನಮ್ಮ ಅಪ್ಪನ ದೋತ್ರ ನಿಮ್ಮವಾಗ ಟಚ್ ಆಗಲ್ದ ಯಾ ಹೆಣ್ಮಗಳ ಹಡದಾಳತ್ತ ನಾ ಕೇಳಿ ಹೋಗ ಅಂತಲೇ ಹೇಳ್ತಾಳು. ಆಕೆ ಏನಂತ ಹೇಳ್ತಾಳ? ಏನ್ ಹೇಳ್ತಾಳು? ಈ ಸೀರೆ ಅಂದ್ರ ನಂದೈತಿ, ಈ ಸೀರೆ ಹುಟ್ಟವ್ರು ನಿಮ್ಮವ್ರು ಬಹಳ ಮಂದಿ ಅದಾರು ಅಂತ ಕೇಳ್ತಾಳ ಆಕೆ. ಎಲ್ಲಾರು ಹೆಣ್ಣಾಗ್ಯಾರ ಅಂತ ಹೇಳ್ತಾಳ. ಎಲ್ಲಾರು ಹೆಣ್ಣಾಗ್ಯಾರ ಅಂದ್ರೆ ಈಗ ಸದಾ ಅವರು ಸ್ವಾಮನ ನೋಡಿ ಬರ್ತೇನೆ ಹೋಗಿ ವಿದ್ಯಾ. ಹಾ, ಹೆಣ್ಣಾಗ್ಯಾರ ನೋಡಿ ಬರ್ತಾಳ ನೋಡಲ್ಲ ವಿದ್ಯಾಶ್ರೀ ಇವತ್ತು. ನನಗೆ ಹೇಳ್ತಾಳ ಬಹಳ ಬಿರುಸು ಆಕತ್ತೆ ಅಂತ ಹೇಳ್ತಾಳ. ಮಾತ ಆದ್ರೆ ಒಳಗ ಮತ್ತೆ ಎಷ್ಟು ಬಿರುಸು ಮಾತಾಡ್ತಾಳ ಅಂದ್ರೆ ಅಕ್ಕಿಲಿ ಅಕ್ಕಿಗೆ ಗೊತ್ತಿಲ್ಲ ಆಗೈತಿ. ಹೌದು, ಆಟ ಮಾತಾಡಕೈತ್ಯಾಳ. ಇವತ್ತು ವಿದ್ಯಾನದಾಗ ಹೆಂಗಾಗತ್ತೈತಿ, ಹೆಂಗಾಯ್ತಮ್ಮ? ಆಕೆ ಒಬ್ಬ ಹೆಣ್ಮಗಳಿದ್ದಾಳತ್ತು ಒಂದು ಊರಾಗ. ಏನ್ ಮಾಡಿವು? ಯಾಕಂದ್ರ ಒಟ್ಟ ಗಾಂಡಿಲ್ಲ ತೀಕ್ ವಿದ್ಯಾಧಿಕಾರ ಮಾಡತ್ತಾಳ ಅಂದ ಬಳಕ ಗಾಂಡಿಲ್ವ ಒಬ್ಬ ಹೆಣ್ಮಗಳಿದ್ದಾಳತ್ತ ಆಕೆ ಏನ್ ಮಾಡ್ತಾಳ? ಏನ್ ಮಾಡ್ತು? ಏನ್ ಮಾಡ್ತಾಳ ಅಂದ್ರ ಒಬ್ಬ ಹೆಣ್ಮಗಳು ಒಂದು ಊರಾಗಿದ್ದಾಗ ಆಕೆ ಗಂಡ ಸತ್ತು 10 ವರ್ಷ ಆಗಿತ್ತ. ಅಜ್ಜಿ ಗಂಡ ಸತ್ 10 ವರ್ಷ ಆಗಿತ್ತ. ಬ್ಯಾರೆದಕ್ಕೆ ಹೆಣ್ಮಗಳತ್ತ ಯಾಕೆ ತಿಳಿತಿ ಈಗ ವಿದ್ಯಾ ಆತ ತಿಳ್ಕೊ. ಯಾಕಂದ್ರೆ ಹೆಂಗ ಹೋಗಿ ಕೂತಾಳ ನೀ ಮಾಸ್ತರ್ ಒಳಗ? ಹೆಂಗ್ ಕೂತಾಳ? ಒಳಗ ಕೋಲಿದಾಗ ಕುಬಸ ಮಾಡ್ಕೊಳಕ್ ಕೂತಂಗಾಗೈತಿ. ಹೌದ. ನೋಡಿ ಎಷ್ಟು ಬೆಚ್ಚಗದಾಗ ಹಿಡ್ದಾಳ. ನನಗ ಹೇಳ್ತಾಳ ಏನಂತ, ಆಕೆ ಹೆಣ್ಮಗ ಏನ್ ಮಾಡ್ಯಾಳತ್ತ ವಿದ್ಯಾ? ಏನ್ ಮಾಡಿ? ಅಕ್ಕಿ ಗಂಡ ಸತ್ತ 10 ವರ್ಷ ಆಗಿತ್ತ. ವಿದ್ಯಾನ ಗಂಡ ಸತ್ತ 10 ವರ್ಷ ಆಗೈತಿ ಕರೆ ಮತ್ತ ಹೊಟ್ಟಿಲಿ ಆಗ್ಯಾಳತ್ತ. ನೋಡು ಮಾಸ್ತರ್ ಇಲ್ಲೈತಿ ಪೇಚಕಟ್ಟು ಅದ್ರ ಮೇಲತ್ತ. ಗಂಡ ಸತ್ತ 10 ವರ್ಷ ಆಗೈತಿ ಮತ್ತ ಹೊಟ್ಟಿಲಿ ಆಗ್ಯಾಳತ್ತ ವಿದ್ಯಾ. ಹೌದು, ಹೊಟ್ಟಿಲಿ ಆಗಂತ್ಲ ಇದು ಎಲ್ಲಿ ಸುದ್ದಿ ಗೊತ್ತಾತು? ಊರಾಗೆಲ್ಲ ಸುದ್ದಿ ಆಗ್ತದ ಮಾಸ್ತರ್. ಎಲ್ಲಿ ಮಶಿಬನಾಳ ಊರಾಗ. ಹೌದು, ಮಶಿಬನಾಳ ಊರಾಗೆಲ್ಲ ಸುದ್ದಿ ಆಗಂತ್ಲೆ ಆ ಊರಾಗಿನವರೆಲ್ಲ ಕೇಳ್ತಾರಿಕಿನ ವಿದ್ಯಾನ ಏನತ್ತ? ಹುಡುಗಿ ಏನಿದ ನೀನು ದಗದ ಅಂದ್ರ ಅವ್ರ ಏನ ಗಂಡ ಸತ್ತ 10 ವರ್ಷ ಆಗೈತಿ ಮತ್ತ ಹೊಟ್ಟಿಲೆ ನಿಂತದಿ ಹೆಂಗ ಆದಗದ ಅಂದ್ರ ಅವ್ರ ಇದ್ರ ಬಸ್ತಾನೆ ಹಂಗಂದ್ರ ಹಂಗನತ್ಲೆ ಈಕಂದ್ಲು. ನಾನೇನು ಕೇಳ್ತಿ ಈಕಂದ್ಲು. ನಾನೇನು ಕೇಳ್ತೀನಿ ನೀವು ಎಲ್ಲಾರು ಅಂದ್ರು. ಅವಾಗ ಅವರು ಊರಾಗಿನವ್ರು ಎಲ್ಲಾರು ಕೂಡಿ ಏನ್ ಮಾಡ್ತಾರ? ಎಲ್ಲಿ ಹೋದ್ರು? ಪಂಚಾಯತಿ ಕಟ್ಟಿ ಕರೆದ್ರಿಕಿನ ವಿದ್ಯಾನ ಏನತ್ತ? ತಂಗಿ ಪಂಚಾಯತಿ ಕಟ್ಟಿಗೆ ಬಾ ನಿನ್ ತೇಕೊಂದಿಟ್ಟ ದಗದೈತ ಅಂದ್ರ ಅವ್ರ ಅಂದಾಗ ಈಕಿ ವಿದ್ಯಾ ಪಂಚಾಯತಿ ಕಟ್ಟಿಗೆ ಬಂದ ಮಾಸ್ತರ್. ಪಂಚಾಯತಿ ಕಟ್ಟಿಗೆ ಬಂದಾಗ ಹಿರಿಯಾರು ಕೇಳ್ತಾರ ವಿದ್ಯಾನ, ತಂಗಿ ನಿನ್ನ ಗಂಡ ಸತ್ 8 ವರ್ಷ ಆತ ತಂಗಿ ಅಂತ ಕೇಳ್ರು. ಏನು ಒಂದು 10 ವರ್ಷ ಆಗಿರ್ಬೇಕಲ್ಲ ಯಾಕ ಅಂದಳಿಕೆ? ಹೌದು, ಅಲ್ಲ ಗಂಡ ಸತ್ತ 10 ವರ್ಷ ಆಗೈತೆ ಅಂತ ಹೇಳ್ತಿ ಮತ್ತ ಹೊಟ್ಟಿಲೆ ಆಗ್ಯದ ಹೆಂಗ ಆದಾಗದಂದ್ರತ್ತ ಅವ್ರ. ಹೌದ, ಅಂದಾಗಿ ಮಶಿಬನಾಳ ವಿದ್ಯಾ ಅಂದಳತ್ತ. ಯಾಕ್ರಿ ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು, ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕ್ರೆ ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರನೋ ಅಂದಳತ್ತಿಕ್ ವಿದ್ಯಾ. ಅಕ್ಕಿ ಎಂತಾಕಿರ್ಬೇಕ್ರ? ನೋಡ, ಯಾಕಂದ್ರ ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು, ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರನ ಅಂದಳತ್ತಾಕಿ ಇಂತ ವಿದ್ಯಾ ಗಂಟ ಬಿದ್ದಾಳಿ ಹೋತ್. ಹೌದ, ಹಂಗೇನು ಮಾಡಕ್ ಹೋಗ್ಬೇಡ ವಿದ್ಯಾ. ನಾ ಕೇಳಿದ ಒಂದು ಬೇರೆ, ನೀ ಬಡಬಡಿಸೋದು ಒಂದು ಬೇರೆ ಆಗಬಾರ್ದು. ಹಂಗ ಮಾಡಬಾರ್ದು. ನಾ ಏನು ಕೇಳೇನಿ ನೋಡು, ಅಟ್ಟ ಮಲ ಹಚ್ಕೋ. ಅದನ್ನೆಲ್ಲ ಬಿಟ್ಟು ನೀ ಬ್ಯಾರೆ ಓದಾಕ್ ಹೋಗ್ಬೇಡ. ಹೌದು, ಏನು ಶಾಸ್ತ್ರ ಎಲ್ಲ ಏನ್ ನೀನ ಓದಿದಿನ ಪುರಾಣದಾಗೆಲ್ಲ ಏನು ಎಲ್ಲ ಅರ್ದು ಕುಡ್ದವ. ಯಾಕಂದ್ರೆ ನಮ್ಮ ಹನುಮಂತ ದೇವ್ರ ಸೀರೆ ಹುಟ್ಟಾನ ಅಂತ ಹೇಳಿದಿ. ಹೌದ, ಯಾಕಂದ್ರೆ ಅಂಜನಾ ದೇವಿ ಸೀರೆ ಹುಟ್ಟಾಳು. ಆ ಸೀರೆ ನುಂಗ್ಯಾಳು, ಸೀರೆ ನುಂಗಿದಕ್ಕಾಗಿ ಅವ್ನು ಸೀರೆ ಹುಟ್ಟು ಬಂದಾನು ಅಂತ ಹೇಳಿದಿ. ಇದು ಯಾವ ಪುರಾಣ ಹೊತ್ತಿರೋದ್ರೊಳಗೆ ನನಗೆ ತೋರಿಸ್ಬೇಕು ವಿದ್ಯಾ, ಲೇಖಿ ಕೊಡ್ಬೇಕು ನನಗ ನೀ. ಹೌದ, ಯಾಕಂದ್ರೆ ನಮ್ಮ ಹನುಮಂತ ದೇವ್ರು ಯಾವ ಟೈಮ್ದಾಗ ಸೀರೆ ಹುಟ್ಟಾನ, ಸೀರೆ ನುಂಗ್ಯಾನ. ಸೀರೆ ಯಾಕೆ ಅಂಜನಾ ದೇವಿ ನುಂಗ್ಯಾಳತ್ತ, ಅವ ಸೀರೆ ಸುತ್ತಕೊಂಡು ಬಂದಾನು ಅಂತ ಹೇಳಿದ ಒಂದು ಬಳಕ ಹೊರಗೆ ಅದು ಯಾವ ಪುರಾಣ ಐತಿ, ಯಾವ ಲೇಖದಾಗೈತಿ, ಯಾವ ತರ ಆಗೈತಿ ಅದ ಲೇಖಿ ನನಗೆ ಬರಬೇಕು ವಿದ್ಯಾ. ಹೌದು, ಯಾಕಂದ್ರೆ ಬಾಳ ತಿಳಿದನೆ ಅಂದ್ರೆ ಹೆಂಗಾಗೈತಿ, ಎಷ್ಟೋ ತಿಳಿದನೆ ಅಂದ್ರು ಏನ ತಿಳಿಬೇಕು ಅನ್ನುವಂಥದ್ದು ಬಾಳ ಇರ್ತೈತಿ. ಹೌದ, ಆದ್ರೆ ವಿದ್ಯಾಶ್ರೀ ಹೆಂಗಾಗೈತಿ, ಶಾನ್ಯಾರ ಏನ್ ಮಾಡ್ತಿರತ್ತ? ಶಾನ್ಯಾರ ಏನ್ ಮಾಡ್ತಾರ? ದಡ್ಡ ಇದ್ದಾವ ಏನ್ ಮಾಡ್ತಾನು, ಒಂದು ಹೆಸಿಗೆ ತುಳಿದಂದ್ರೆ ಏನ್ ಮಾಡ್ತಾನ ಮಾಸ್ತಾರ? ಏನು ತುಳಿದಾನೆ ಬಾ ಅಂತ ತಿಳ್ಕೊಂಡ. ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತ, ಸಾಲಿ ಕಲಿತು ಹುಡುಗಿನ ಬೆಂಗಳೂರದಾಗಿದ್ದಕ್ಕೆ ಹುಡುಗಿನ ಎಲ್ಲಿ ಮಾಡಿ ಕೊಟ್ಟಿದ್ರತ್ತ, ಒಂದು ಹಳ್ಳಿ ಮನುಷ್ಯಾಗ ಮಾಡಿ ಕೊಟ್ಟಿದ್ರತ್ತ. ಅವ ಸಾಲಿ ಕಲಿತವ ಅಲ್ಲ, ರೈತಕ್ಕೆ ಮಾಡುವ ಮನುಷ್ಯ ಅವ. ಹೌದು, ರೈತಕ್ಕೆ ಮಾಡುವ ಮನುಷ್ಯಾಗ ಕೊಟ್ಟಾಗ ಏನ್ ಮಾಡು, ಇವ ದೇವ್ರಿಗೆ ಹೋಗಿ ಬರೋಗ್ರತ್ತ ಕಳಿಸ್ರತ್ತ. ಗಂಡ ಹೆಂಡ್ತಾನ ದೇವ್ರಿಗೆ ಹೋಗಿ ಬರೋಗ್ರತ್ತ ಕಳಿಸಿದಾಗ ಏನಾತ, ಆ ಹುಡುಗಿದ್ದ ಏನ್ ಮಾಡಿದತ್ತ,
ಕಾಲಾಗಿ ಹೇಸಿಗೆ ತುಳದತ್ತ. ಹೌದು. ಕಾಲಾಗಿ ಹೇಸಿಗೆ ತುಳದಂದ್ರೆ ಹೆಂಗ ಅವ ದಿನನಿತ್ಯ ಹೊಲದಾಗ ತಿರುಗಾಡವ. ಅವ ಏನ್ ಮಾಡಿದ ಏನೋ ಮಣ್ಣು ಅದು ಹತ್ತಿರಬೇಕು ಬಿಡ ತಿಳ್ಕೊಂಡು ಏನು ಮಾಡಿದ ಅಲ್ಲೇ ಸುಮ್ಮ ಕೈಲಿಗೆ ಒರಿಸು ಸುಮ್ಮ ಹೋಗಿಬಿಟ್ಟ ಅವ. ಆದ್ರ ಅವನ ಹಿಂದೆ ಯಾರು ಬೆನ್ನ ಹತ್ತಿರ ಈಕೆ ಕಲತಕ್ಕಿ ಬೆನ್ನ ಹತ್ತಿಲ್ಲ. ಬೆಂಗಳೂರ್ದಾಗ ಕಲ್ತಿಳಿ ಈಕಿ ಕಲತ್ ಏನು ಮಾಡಿಲ್ಲ. ಈಕೆ ಕಾಲಿಗೂ ಹತ್ತದ ಮಾಸ್ತರ್ ಹೇಸಿ ಈಕೆ ಕಾಲಿಗೆ ಹತ್ತಾಡ್ಲಿ ಈಕೆ ಏನ್ ಮಾಡ್ತಾಳ ಕೈಲಿಗೆ ಒರಿಸು ಸುಮ್ಮ ಹೋಗ್ಲಿಲ್ಲ. ಈಕೆ ಹೆಣ್ಮಗಳ ಏನ್ ಮಾಡ್ತಾಳ ಅಂದ್ರ ಕೈಗೆ ಹಚ್ಚಿ ನೋಡ್ತಾಳ ಒಂದಿಟ ಅದನ್ನ ಕೈಗೆ ಹಚ್ಚಿ ಏನ್ ಮಾಡ್ತಾಳು ಏನು ಆಯ್ತು ಕಪ್ಪಿ ಬ್ಯಾರೆ ಐತೈತೆ ಕೈಯಾಗ ಇಚ್ಚಿಗಾಡಿ ನೋಡ್ತಾಳು ಮೆತ್ತ ಮಾತಕ್ ಹತ್ತೈತಿ ಅದನ್ನ ಒಂದಿಟ ತಿಂದು ನೋಡ್ತಾಳು ನೆಕ್ಕಿನೂ ನೋಡ್ತಾಳ. ಹೌದು ಶಾನ್ಯಾರದಾಗದ ಇದು ಹಿಂಗ ಮಾಡಬೇಡ ದಡ್ರ ಹಂಗ ಮಾಡಂಗಿಲ್ಲ. ಹೌದು ಏನೋ ಹತ್ತಲೆ ಅದು ಸುಮ್ಮ ಕೈಲಿಗೆ ಒರಿಸಿ ಸುಮ್ಮ ಹೋಗಿಬಿಡ್ತಾರ ಅವ್ರು. ಹಂಗ ಒರೆಸ್ಕೊಂಡು ಹೋಗಬೇಡ ವಿದ್ಯಾ. ಯಾಕಂದ್ರೆ ನಾಟಕ ಹಾದಿ ಹಿಡಿ ಇದೆಲ್ಲ ತಂದ ನೋಡಿ ಇದನ್ನೆಲ್ಲ ಇದನ್ನೆಲ್ಲ ನಾಟಕ ನನ್ನ ಮುಂದೆ ನಡ್ಸಕ್ ಹೋಗಬೇಡ. ಯಾಕಂದ್ರೆ ನಿನಗೆ ಒಂದ ಮಾತು ಹೇಳ್ತನು ಈಗೇನ ನೀ ಎಟ್ಟು ಮಾತಾಡಿದಿ ಎಟ್ಟೆಟ್ಟು ಏನೇನು ಮಾಡಿದೇನು ಅಂತದ್ ಎಲ್ಲ ಗೊತ್ತೈತಿ. ಯಾಕಂದ್ರೆ ದಿನನಿತ್ಯ ಮಾಡುವಂತದ ಐತಿದ. ಯಾಕಂದ್ರೆ ರಾಮಾಯಣದಾಗಿನ ಒಂದು ಮಾತು ಕೇಳ್ತಾಳ. ಏನಂತ ಕೇಳ್ತಾಳು ಅಂತ ನಿನ್ನ ದ್ರೌಪದಿ ಇದ್ದಕ್ಕಿ ಮಹಾಭಾರತದಾಗ ಏನಂತ ಕೇಳ್ತಾಳು ದ್ರೌಪದಿ ಇದ್ದಕ್ಕೆ ಏನ್ ಮಾಡಿದಳತ್ತ ಗಂಡುಗಳನ್ನೆಲ್ಲ ಮೆಟ್ಟಿಗೆ ಹೆಚ್ಚಾಳತ್ತ. ನೋಡಿ ಎಷ್ಟು ಮಂದಿನ ಮೆಟ್ಟಿಗೆ ಹೆಚ್ಚಾಳತ್ತ. ಎಷ್ಟು ಮಂದಿಗೆ ಸುಳ್ಳು ಹೇಳಿ ಎಂತದಾಗದ ಮಾಡಿದೆ ವಿದ್ಯಾನಿ ಮೆಟ್ಟಿಗೆ ಹೆಚ್ಚಾಳು ದ್ರೌಪದಿ ಯಾರದ ಮೆಟ್ಟಿಗೆ ಹೆಚ್ಚಾಳ ಯಾರ್ದಿಂದ. ಯಾಕಂದ್ರೆ ದುಷ್ಟ ದುಶಾಸನ ಸೀರೀಸ್ ಹೇಳ್ತದ ಅಂತ 5 ಮಂದಿ ನೀವು ಗಪ್ಪಿ ಹಾಕುತ್ರಿ ಅಂತ ಕೇಳ್ತೀವಿ. ಹೌದು ಯಾಕಂದ್ರ ಅವ್ರು ಪಾಂಡವರೆಲ್ಲ ಯಾಕಲ್ಲಿ ದುಶಾಸನ ಶೀರೀಶ್ ಹೇಳಿದ್ರು ಗಪ್ಪಿ ಹಾಕೊಂಡು ಬೇಕಾಗೈತೆ ಅಂದ್ರ ಈಗ ದ್ರೌಪದಿ ಒಂದು ದಗದ ಮಾಡ್ಯಾಳ. ಏನ್ ಮಾಡ್ಯಾಳ ಅಂದ್ರ ತಾ ಮಾಡಿದ ತಾನ ಉಣಬೇಕಾಗೈತಿ. ತಾ ಮಾಡಿದ ತಾನ ಹೆಂಗ ಉಣಬೇಕಾಗೈತಿ ಅಂದ್ರ ಈಗ ಸದ್ದ ಪಾಂಡವರ ಒಳಗೆ ಏನಕ್ಕೆ ದ್ರೌಪದಿ ಒಬ್ಬಕ್ಕೆ ಹೆಣ್ತದಾಳ ತಿಳಿದಿನ ಎಷ್ಟು ಮಂದಿ ಪಾಂಡವರಿಗೆಲ್ಲ. ಯಾಕಂದ್ರೆ ನಕುಲಗ ಬೇರೆದಕ್ಕೆದಾಳ ಸಹದೇವಗ ಬೇರೆದಕ್ಕೆದಾಳ ಅರ್ಜುನಗ ಬೇರೆದಕ್ಕೆದಾಳ ಭೀಮಗ ಬೇರೆದಕ್ಕೆದಾಳು. ಅವ್ರನ್ನೆಲ್ಲ ಕರೆದ ದುಶಾಸನ ಏನ್ ಮಾಡ್ಬೇಕಾಗಿತ್ತು ದುರ್ಯೋಧನ ಶೀರೀಶ್ ಯಾಕೆ ಹಚ್ಚಬೇಕಾಗಿತ್ತಲ್ಲ ಅವ್ರನ್ನೆಲ್ಲ ಕರೆದ. ಹೌದು ದ್ರೌಪದಿನ ಯಾಕೆ ಕರೆದ ಅವ ವಿದ್ಯಾ ನೀವು ಒಬ್ಬಕ್ಕೆ ಕಾಣಿಸಿದ್ಯಾ ದ್ರೌಪದಿನ ಯಾಕ ಅಲ್ಲಿ ಕರೆದಾನಂದ್ರ ತಾ ಮಾಡಿದ ತಾನ ಉಣಬೇಕಾಗೈತೆ ಅಲ್ಲಿ ಹೆಂಗ. ಯಾಕಂದ್ರ ದ್ರೌಪದಿ ಒಂದು ದಗದ ಮಾಡ್ಯಾಳ. ಏನ್ ಮಾಡ್ಯಾಳ ಅಂದ್ರ ಪಾಂಡವರೆಲ್ಲ ಕೂಡಿ ಮಾಯಾದರ ಮನೆ ಸಜ್ಜು ಮಾಡಿದ್ರ. ಹೌದು ಯಾವ ಟೈಮ್ದಾಗ ಯಾವ ಟೈಮ್ದಾಗ ಅಂದ್ರ ಒಂದಾನೊಂದು ಟೈಮ್ದಾಗ ಅಲ್ಲಿ ಮಾಯಾದರ ಮನೆ ಸಜ್ಜು ಮಾಡಿದ್ರು. ಎಲ್ಲಾರು ಬರ್ಬೇಕತ್ತೇಳಿ ಡಂಗರ ಸಾರಿದಾಗ ಎಲ್ಲಾರು ಹೋದ್ರು. ಅದ್ರ ಒಳಗೆ ಏನಾತು ಯಾರು ಹೋಗಿರ ದುರ್ಯೋಧನನು ಹೊಕ್ಕಾನ ನೋಡಿ ಬರ್ಬೇಕು ಹೆಂಗ ತಯಾರು ಮಾಡ್ಯಾರತ್ತ ನೋಡ್ಕೊಂಡ. ದುರ್ಯೋಧನ ಒಳಗ ಹೋದಾಗ ಏನಾತ ಒಳಗ ಹೋಗಿ ಎಲ್ಲಾ ತಿರುಗಾಡಿ ನೋಡಿದ. ಒಳಗ ಹೋಗುದು ಗೊತ್ತಾತ ಕರೆ ಹೊರಗೆ ಬರೋ ದಾರಿ ಗೊತ್ತಾಗ್ಲಿಲ್ಲ. ಏನ್ ಮಾಡ್ರು ಬರೋದು ಗೊತ್ತಾಗ್ಲಿಲ್ಲ. ಅವಾಗ ಅವಸರ ಮಾಡಿ ಏನು ಮಾಡ್ತಾನ ದುರ್ಯೋಧನ ಏನ್ ನೀವು ಒಳಗ ಹೊರಗೆ ಹೋಗ್ಬೇಕು ಬಾ ಅಂತ ತಿಳ್ಕೊಂಡು ಅವಸರ ಮಾಡಿ ಬರ್ತಿದ್ದ. ಬರೋ ಟೈಮ್ದಾಗ ಏನಾತಂದ್ರ ಬಡ್ಡ್ಯಾಗ ತೆಳಗ ನೆಲ ಕಾಣ್ತಿತ್ತು. ನೆಲ ಹತ್ತಿ ಬಾಳತ್ತೆ ಕಾಲಿಡಾಕ್ ಹೋದ ಕಾಲು ಜಾರಿ ನೀರಿತ್ತು ತೆಳಗ ಬಿದ್ದ ಮಾಸ್ತರ್. ಹೌದು ಯಾಕಂದ್ರೆ ನೆಲ ಕಾಣಿತು ನೆಲ ಹತ್ತಿ ಬಾಳತ್ತೆ ಕಾಲಿಡಾಕ್ ಹೋದ ನೀರಿತ್ತು ಜಾರಿ ತೆಳಗ ಬಿದ್ದಾಗ ಯಾರು ನೋಡ್ತಾರ ಅಂದ್ರ ದ್ರೌಪದಿ ನೋಡಿ ಮಾಸ್ತಾರ. ದ್ರೌಪದಿ ನೋಡಿ ಗಪ್ಪಾಗ್ಲಿಲ್ಲ ಏನ್ ಮಾಡ್ತಾಳ ಹಾಸಿ ಮಾಡಿ ನಕ್ಕ ಬಿಡ್ತಾಳ ದುರ್ಯೋಧನ ನೋಡಿ. ಏನಂತ ನಕ್ಕಾಳು ಇವ ಅಂದಕ್ಕನ ಮಗ ಅಂದಕದಾಳ ತೇಳಿ ನಕ್ಕಾಳ. ಹೌದು ಇವ ಅಂದಕ್ಕನ ಮಗ ಅಂದಕದಾನ ಇವಂಗ ದಾರಿ ಕಾಣ್ಲಿಲ್ಲ ತೇಳಿ ಇವ ಕುಡ್ಡನ ಮಗ ಕುಡ್ಡದಾನ ತೇಳಿ ಯಾವಾಗ ಆಕಿ ದ್ರೌಪದಿ ನಕ್ಕ ನೋಡು ನಕ್ಕಾಗ ಅವ ದುರ್ಯೋಧನ ಕಣ್ಣಾಗ ಹಿಡ್ದಾನ. ಏನತ್ತ ನನ್ನ ನೋಡಿ ಇಂತ ಅಪಹಾಸ್ಯ ಯಾವಾಗ ನೀ ಮಾಡಿದೆ ಅಂದ ಬಳಕ ಈ ಸೀಡನ ತೇರ್ಸ್ಕೊಲಿಕ್ಕ ನಾನು ಬಿಡಬೇಡ ಅಂತೇಳಿ ಮೀಸಿ ಮೇಲೆ ತಿದ್ದಾನ ಅವಾಗ ದುರ್ಯೋಧನ. ಹೌದು ಅವಾಗ ಏನ್ ಮಾಡ್ಬೇಕಾಗೈತಿ ಯಾವಾಗ ಏಕ ನಕ್ಕಾಳ ನೋಡು ತಾ ಮಾಡಿದ ತಾನ ಅನುಭವಿಸ್ಬೇಕಾಗೈತಿ. ಅಲ್ಲಿ ಜೂಜಾಟದಾಗ ಏನಾತು ಅಲ್ಲಿ ಆಟದಾಗ ಎಲ್ಲಾ ರಾಜ್ಯನು ಸೋತ್ರ ಬಂಗಾರ ಸೋತ್ರ ಮುತ್ತು ಸೋತ್ರ ಎಲ್ಲಾ ಸೋತ ಮೇಲೆ ತಿನ್ನೊಂದು ಅಮೂಲ್ಯವಾದ ವಸ್ತು ಐತೆ ಅಂದ್ರ ತೀದು ನೋಡು ಅಮೂಲ್ಯವಾದ ವಸ್ತು. ಹೌದು ಈಕೆ ಉಳಿದ ಕಡೆಗೆ ಈಗ ದೊಡ್ಡ ವಸ್ತು ಹೊತ್ತು ಈಕೆ. ಯಾಕಂದ್ರ 5 ಮಂದಿ ಸಾರ್ಲಾರಕ್ಕೆ ಇನ್ನೊಬ್ಬನು ಮತ್ತಾಬಕಿನ ಬೇಡಿದಕ್ಕಿ ಈಕೆ ಮತ್ತಾಬನ ಮೇಲೆ ಆಸೆ ಇಟ್ಟಕ್ಕಿ ಇಂಥವ್ರನ್ನೆಲ್ಲ ಇಟ್ಟು ಏನ್ ಮಾಡಿದವ ದುಶಾಸನ ಹೇಳ್ತಾನ ದುಶಾಸನಿಗೆ ಹೇಳ್ತಾನು ಅಲ್ಲಿ ದ್ರೌಪದಿ ಬಗ್ಗೆ
ಅದಾಳು ಅಕ್ಕಿನೂ ಈಡಂದ ಅಂದಾಗ ಏನ್ ಮಾಡ್ತಾನ ಧರ್ಮರಾಜ ಏನ್ ಮಾಡು ಎಟ್ಟಿನ ಹೋಗಂದದಕ್ಕಾಗಿ ಅಕ್ಕಿನೂ ಸೋಲ್ಬೇಕಾಗೈತಿ ಸೋತಾಗ ನೀವು 5 ಮಂದಿ ಯಾಕೆ ಗಪ್ ಕೂತ್ರಿ ಅಂತ ಕೇಳ್ತಾಳ ಆಕಿ ವಿದ್ಯಾ ಹೌದು ಕೇಳ್ತಾರಂದ್ರ ಅವ್ರು ಎದಕ್ ನಡೀತಿದ್ರು ಪಾಂಡವರೆಲ್ಲ ಯಾವತ್ತಿದ್ರು ಧರ್ಮದ ಕಡೆ ನಡೀತೀರ ಹೌದು ಧರ್ಮದ ಮಾತ ಕಡೆ ನಡೀತರು ಅಧರ್ಮ ಅವ್ರು ಮಾಡ್ತಿರ್ಕಿಲ್ಲ ಅಧರ್ಮ ಅವ್ರು ಮಾಡ್ತಿರ್ಕಿಲ್ಲ ಅಂತ ತಿಳ್ಕೊಂಡ 5 ಮಂದಿ ಇದ್ರು ಜಯ ಆತವ್ರಿಗೆ ಹೌದು ಯಾರಿಗೆ ಪಾಂಡವರಿಗೆ ಅಧರ್ಮ ಮಾಡ್ತಿರ್ಕಲ್ಲ ಧರ್ಮದ ಕಡೆ ನಡೆದ್ರತ್ತೇಳಿ ಅವ್ರಿಗೆ ಜಯ ಆತು ಅಧರ್ಮ ಯಾರು ಮಾಡ್ತಿರು ಕೌರವರೆಲ್ಲ ಕೆಟ್ಟ ಕೆಲಸ ಮಾಡ್ತಿರು ಅಧರ್ಮ ಮಾಡ್ತಿರು ಅಂದಾಗ ಅವರಿಗೆ ಜಯ ಆಗ್ಲಿಲ್ಲ ಸೋಲಾತು ಅದರ ಸಂಬಂಧ ಏನಾಗೈತೆ ಅಲ್ಲಿ ಮೆಟ್ಟಿಗೆ ಹಚ್ಚಬೇಕಾದ್ರೆ ಯಾರು ನಿಮ್ಮವ್ರ ಗಂಡ ಮಕ್ಕಳು ಯಾರು ಹಚ್ಚಿಲ್ಲ ಅಂತ ಹೇಳ್ತಾಳ ಆಕಿ ವಿದ್ಯಾ ಹೆಣ್ಮಕ್ಳು ಮೆಟ್ಟಿಗೆ ಹೆಚ್ಚಾದ ಲೇಖೆ ಕೊಡ್ತೇನೆ ನಿನಗೆ 8 ಮಂದಿ ಮೆಟ್ಟಿಗೆ ಹೆಚ್ಚಾರ ನಿಮ್ಮ ಹೆಣ್ಮಕ್ಳನ್ನಂದ್ರ ಯಾಕಂದ್ರ ಇದ ರಾಮಾಯಣ ಒಳಗ ಏನ್ ಮಾಡ್ಯಾಳ ಅಂದ್ರ ದುಷ್ಟದ ಶಾಸನ ಶಿರೀಶ್ ಐತಿದ್ದ ಶಿರೀಶ್ ಐದಾಗ ಏನಾತ ಮಹಾಭಾರತ ಶಿರೀಶ್ ಅಳಿವಾಗ ಏನಾತ ಅಂದ್ರ ಅವ ಹೇಳ್ತಾನೆ ಯಾರ ದುಷ್ಟದ ಶಾಸನ ಶಿರೀಶ್ ಜಗತ್ತಿದ್ದ ಜಗ್ಗು ಟೈಮ್ದಾಗ ಏನ್ ಮಾಡ್ತಾಳೆ ಈಗ ದ್ರೌಪದಿ ಏನ್ ಮಾಡಿಳು ಅಲ್ಲೇನ ನಿಮ್ಮ ಪಾರ್ವತಿನ ನೆನೆಸಿಲ್ಲ ಅಲ್ಲೇನ ನಿಮ್ಮ ಲಕ್ಷ್ಮಿನ ನೆನೆಸಿಲ್ಲ ನಿಮ್ಮ ದುರ್ಗವನ್ನ ನೆನೆಸಿಲ್ಲ ಕಂಟಾಗಿನ ಕರಿಯವನು ನೆನೆಸಿಲ್ಲ ಈ ಮಶಿಬನಾಳು ವಿದ್ಯಾನು ನೆನೆಸಿಲ್ಲ ಆಕಿ ಯಾರು ನೆನೆಸಾಳ ಅಂದ್ರ ಕೈ ಮ್ಯಾಲ ಮಾಡಿ ಕೃಷ್ಣ ಪರಮಾತ್ಮನ ನೆನೆಸಾಳ ಯಾಕ ವಿದ್ಯಾ ನಿಮ್ಮ ಹೆಣ್ಮಕ್ಳನ್ನ ಕಸಾತಿಗೆ ಕಳಿಸಿದ್ವಿ ನಾವಾಗ ಎಲ್ಲ ಕಬ್ಬು ಕಡಿಯಾಕ ಹೋಗಂಗ ಕಾಣ್ತೈತಿ ಕಬ್ಬನು ಕಡಿಯಾತಾರ ನೀವ್ರು ಹ್ಯಾಂಗ ಮಾಡ್ಯಾರ ತಮ್ಮ ಈಗ ಮಾಡಿರ್ಬೇಕು ಬಿಡು ಯಾಕಂದ್ರೆ ಅಡಿಕೆ ಅಲ್ದಾಗ ಅದನ್ನ ಮಾಡ್ತಾಳಕಿ ಕಬ್ಬು ಸಾಲಾಗನ ಅದಕ್ಕೆ ಏನಾಗೈತಿ ಅಂತ ಹೆಣ್ಮಕ್ಳ ಒಳಗೆ ಯಾರು ನಿಮ್ಮವ್ರು ಯಾರು ಬಿಡಸಾಕ ಬಂದಿಲ್ಲ ಅಲ್ಲಿ ಯಾರ್ಯಾರಿದ್ರು 100 ಮಂದಿ ಕೌರವ್ರು ಹೆಣ್ರು ಇದ್ರು ಕುಂತಿ ಗಾಂಧಾರಿನು ಅವರು ಇಬ್ರು ಇದ್ರು ಆದ್ರೂ ಹೆಣ್ಮಕ್ಳ ಒಳಗೆ ಹೆಣ್ಮಕ್ಳು ಅವ್ರು ಬಿಡಸಾಕ ಬರ್ಲಿಲ್ಲ ಬರ್ಲಾದ ಟೈಮ್ದಾಗ ಏನ್ ಮಾಡ್ತಾಳು ನೆತ್ತ ಯಾವಾಗ ಕೃಷ್ಣ ಪರಮಾತ್ಮನ ಜ್ಞಾನ ಮಾಡ್ಯಾವ ನೋಡು ಅವಾಗ ಅವ್ ಕೃಷ್ಣ ಪರಮಾತ್ಮ ಹೇಳ್ತಾನು ಇನಟ್ ಉಳ್ದೈತ ಅಂತ ಹೇಳ್ತಿದ್ದ ಅವ್ ಇನಟ್ ಉಳ್ದೈತಂದ್ರ ಹೆಂಗ ದ್ರೌಪದಿ ಏನ್ ಮಾಡ್ತಾಳು ಒಂದ್ ಕೈ ತೆಳಗೆ ಹಿಡಿದಳು ಒಂದ ಕೈಲಿ ಮ್ಯಾಲ ಮಾಡಿ ಕೃಷ್ಣ ಪರಮಾತ್ಮನ ಒದರ್ತಾಳ ಒದರೋ ಟೈಮ್ದಾಗ ಅವ್ ಕೃಷ್ಣ ಪರಮಾತ್ಮ ಅಂದ ಇನ್ನೊಂದಿಟ್ಟು ಭಕ್ತಿ ಉಳ್ದೈತಿ ಅನ್ಕೋತ ಏನ್ ಮಾಡ್ಲು ಬರೇ ಒಂದ ಪದ್ರ ಉಳ್ದತ್ತು ಅವ್ ದುಷ್ಟ ದುಶಾಸನ ಏನು ಜಗಳ ಹಿಡಿದ ಜಗ್ಗಿದ ನೋಡು ಅವಾಗ ದ್ರೌಪದಿ ಏನ್ ಮಾಡ್ತಾಳ 2 ಕೈ ಮ್ಯಾಲ ಮಾಡಿ ಅವಾಗ ಕೃಷ್ಣ ಅಂದ ನೋಡು ಅವಾಗ ಏನಾತು ಸಹಸ್ರಾರು ಕೋಟಿ ಶೀರಿ ಬಂದು ಬಿದ್ದೈತೆ ವಿದ್ಯಾ ಇಲ್ಲಿ ನೀನು ದ್ರೌಪದಿನ ಮೆಟ್ಟಿಗೆ ಹೆಚ್ಚದವ ಯಾವ ಕೃಷ್ಣ ಪರಮಾತ್ಮ ನಿಮ್ಮ ಮಗಳು ಯಾವಕ್ಕಾರ ಬಂದಾರನ ಕೃಷ್ಣ ಪರಮಾತ್ಮ ಮೆಟ್ಟಿಗೆ ಹೆಚ್ಚಿದಾಗ ಅಲ್ಲಿ ದ್ರೌಪದಿಗೆ ಮಾನ ಉಳದೈತಿ ಇರ್ಲಿಕ್ಕಂದ್ರೆ ಏನಾಕಿತ್ತು ಅಕ್ಕ ಮಾದೇವಿ ಅಕ್ಕಿ ಅಕ್ಕ ಮಾದೇವಿ ಯಾರಕ್ಕೆ ದ್ರೌಪದಿ ಬಾಳ ಮಂದಿ ಅದ ನಿಮ್ಮಂತ ಅವ್ರದ್ದು ಎಲ್ಲಾ ಬಾಳ ದಗದಾಗೈತಿ ವಿದ್ಯಾ ಯಾಕಂದ್ರೆ ನಿನಗೂ ಲೇಖಿ ಕೊಡ್ಬೇಕಾದ್ರ ಎಂತದೆಲ್ಲ ಲೇಖಿ ನಾವು ಕೊಡ್ಬೇಕಾಗೈತಿ ಎಂತ ಲೇಖಿ ಬಾಳದವ್ ನಮ್ಮ ಕಡೆನು ಆದ್ರೆ ಈಗೇನಂತ ಬಂದಾಳ ಈಗ ಆದಿವಿಗ ಹಿಡಿದ ನಾವು ಶೋಧಿಸಿಕೊಂಡ ಬಂದಿದ್ದೀವು ಆದಿವಿಗ ಹಿಡಿದ ಆದಿಶಕ್ತಿ ಹುಟ್ಟಾಳಂತ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡ ವೇದಿನ ಗೊಟ್ಟ ವಾದ ವಿವಾದ ನಡೆಸಿದ ಎಡಮುಟ್ಟ ಅಂತ ಹೇಳ್ತಾಳೆ ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಾಳತ್ತ ಆದ್ರೆ ಇನ್ನೊಂದು ಮಾತೇನು ಕೇಳ್ಯಾಳ ಏನಪ್ಪ ನನ್ನ ಪರಮಾತ್ಮನ ಹೆಸರ ಯಾಕಂದ್ರ ಆತ್ಮನ ಹೆಸರು ಏನಂತ ಹೇಳಿದ್ನ ನನ್ನ ಪರಮಾತ್ಮ ಆತ್ಮನ ಹೆಸರ ಅವಿನಾಶಿ ಆತ ಆತ್ಮನ ಹೆಸರು ಐತಿ ಅಂತ ಪಿತಾಮಹ ಅಂತೇಳಿ ಅವನ ಹೆಸರು ಅಪ್ಪನ ಹೆಸರು ಐತಿ ಪರತರ ಬ್ರಹ್ಮ ಅಂತೇಳಿ ಅವನ ಅಡ್ರೆಸ್ ಐತಿ ಓಂಕಾರ ಗ್ರಾಮ ಅನ್ನುವಂಥದ್ದು ಅವನ ಊರ ಐತಿ ಅಂತ ಹೇಳಿ ಹೋಗಂತ ಆಕೆ ಏನ್ ಕೇಳ್ತಾಳು ಲೇಖಿ ಕೊಡು ಲೇಖಿ ಅಂತ ಹೇಳ್ತಾಳ ಆಕೆ ಆದ್ರ ವಿದ್ಯಾ ನೀ ಏನ ತಾಡಿ ಹೋಗಿದೆ ಅದ್ರ ಲೇಖಿ ನನಗೆ ಮೊದಲು ಕೊಡು ಯಾಕಂದ್ರೆ ನಮ್ಮ ಪರಮಾತ್ಮನ ಶಿವನು ನಮ್ಮ ತಾಯಿ ಹಾಡ್ದಾಳ ಅಂತೇಳಿ ಈಗ ಹಾಡಿ ಹೋಗ್ಯದಿ ಹೇಳ್ತಾರ್ರಿ ಇನ್ನೊಂದೇನ್ ಹೇಳ್ತಾರ ಗೊತ್ತೈತೇನ್ರಿ ಏನಂತ ಹೇಳ್ತಾರ ಮಾಸ್ತರ ಪರಮಾತ್ಮಗೆ ತಾಯಿ ಇಲ್ಲ ತಂದಿಲ್ಲ ಅವ್ರ ಹೇಳ್ತಾರ್ರಿ ಅವ್ರ ಹೇಳ್ತಾರ ಮತ್ತ ತಾಯಿ ತಂದೆ ಇಲ್ಲತ್ತ ಪರಮಾತ್ಮಗ ಅಂತ ಹೇಳಿ ಮತ್ತೆ ಏನಂತ ಹೇಳ್ತಾರು ಪರಮಾತ್ಮನ ಶಿವನ ಹಾಡದಕ್ಕೆ ನಮ್ಮ ತಾಯಿ ಅದಾಳ ಅಂತೇಳಿ ಹಾಡಿ ಹೋಗಿದಿ ಬೇಕಾದ್ರೆ ನೀ ಸುಳ್ಳು ಅಂದ್ರ ಈಗ ಸದ್ದ ನಾನು ಯೂಟ್ಯೂಬ್ ತೆಗೆದು ನೋಡ್ತಾನ ಫೋನ್ ತೆಗೆದು ನೀ ಕರೆ ಹಾಡಿದೆ ಅಂದ್ರೆ ಅದನ್ನ ಲೇಖಿ ಕೊಟ್ಟ ಹೋಗ್ಬೇಕು ವಿದ್ಯಾ ನೀ ಲೇಖಿ ಬದ್ಧವಾಗಿ ಬಂದಂದ್ರೆ ಹಿಂಗ ಸೋಮ ದಾರಿ ಕೂಡಿ ನಡೆದ ಅಂದ್ರೆ ಹಂಗ ಯಾಕಂದ್ರ ಮೊದಲ ನಿನಗೆ ಹೇಳಿನಿ ಹಂಗ ಅನ್ಬೇಡ ಅಂದ ಅನ್ಸ್ಕೊಬೇಡ ಅಂತ ಹೇಳ್ತಾನೆ ಆದ್ರೂ ವಿದ್ಯಾ ಏನ್ ಮಾಡಕತ್ತಾಳು ಏನ ಅನ್ನಕ್ಕೆ ನಿನ್ನ ಕಾಲಾಗ ಒದ್ದಾಡಕ್ಕೆ ಅಂತ ಹೇಳ್ತಾಳಕ್ಕೆ ವಿದ್ಯಾ ಹಂಗೇನ್ ಮಾಡಬೇಡ ಅದು ಈಗ ಹಿಡ್ದ ಆದಿಶಕ್ತಿ ಇದ್ದಕ್ಕಂತ ಹೇಳಕತ್ತಾಳ
ಆದಿಯುಗ ಹಿಡಿದು ನಾವು ಶೋಧಿಸ್ಕೊಂಡ ಬಂದಿದ್ದೀವ ಓದಿಕೊಂಡ ನೋಡಿದೀವ ವೇದಿನ ಗುಡ್ಡ ವಾದ ವಿವಾದ ನಡೆಸಿದೆ ಅಡಮೂಟ ನಿನ್ನನ್ನು ವಾದ ಹಾಕಿ ಹೋಗ್ಯಾರ ನೋಡ ಸತ್ತ ಸಾತ ಏನ್ ಹೇಳ್ತಾಳೆ ಆದಿಯುಗ ಹಿಡಿದು ನಾವು ಶೋಧಿಸಿಕೊಂಡು ಬಂದಿದ್ದೀವು ನೋಡಿಕೊಂಡ ಬಂದಿದ್ದೀವಿ ಈ ವೈದ್ಯನ ಗುಡ್ಡ ಓದಿಕೊಂಡ ನೋಡಿದೀವು ವೇದಿನ ಗುಡ್ಡ ಎಲ್ಲೆಲ್ಲಿ ಎದುರಾಗ ಎಲ್ಲ ನಿನ್ನ ಶಕ್ತಿದಾಟ ಸುಳ್ಳ ನಿನ್ನ ಶಕ್ತಿದ ತರಬೇಡ ಮುಕ್ಕಟ್ಟ ಅಂತ ಹೇಳ್ತಾರ ಹೌದು ಏನಂತ ಹೇಳ್ತಾರೋ ಸುಳ್ಳ ಸುಳ್ಳ ತರಬೇಡ ನಿನ್ನ ಶಕ್ತಿದ ಮುಕ್ಕಟ್ಟ ಹೌದು ನಿನ್ನಂತ ಹೆಂಗಸರ್ನ ನಿನ್ನಂತ ಹೆಂಗಸರ್ನ ಬಾಳ ಮಂದಿನ ನೋಡಿದೀವು ಬಿರ್ಸಿಲೆ ಮಾತಾಡಬೇಡ ಹಿಡ್ಕೊಂಡ ಮೆಟ್ಟ ಒಡೆದಿವ ಮುಕ್ಕಳಿಗಟ್ಟ ಅಂತ ಹೇಳ್ತಾರ ಹೌದು ನಮ್ಮ ಕವಿ ಹೇಳಕೈತಾನು ಹೌದು ಮುಂದಿನ ಬಾರವಾದ ಹೇಳ್ತಾಳೆ ನಿಮ್ಮಂತ ಹೆಂಗಸರ್ನ ಬಾಳ ಮಂದಿ ನೋಡಿದೀವು ಬಿರ್ಸಿಲೆ ಮಾತಾಡ್ತಿ ಬಾಯಾಗ ಹಿಡ್ಕೊಂಡ ಮೆಟ್ಟ ಒಡೆದಿವ ಮುಕ್ಕಳಿಗಟ್ಟ ಪರಮಜ್ಯೋತಿ ಪದವಿ ಅಂತೂ ನಿನ್ನ ಶಕ್ತಿಗೆಂದು ಇಲ್ಲ ಪರಮಜ್ಯೋತಿ ಬೇರೆ ಹಣ ಜಗದ ಪಾಠ ಪಾರ್ವತಿಗೆ ಮಗ ಅಂತ ಹೇಳ್ತಿ ಸಹಜ ನೀಲಕಂಠ ಗಂಡ ಹೋಗಿ ಮಗ ಹೆಂಗಾಗತನ ಹೇಳ ಕರ್ಮಿಷ್ಟ ನಿನ್ನ ತಾಯಿನ ಕೂಟಿ ನಿನ್ನ ತಗದ ತಂದಿಗೆ ಮಗ ಆಗಿರಂತ ಹೇಳ್ತೆ ತಾಯಿ ಸಂಗಟ ನೀ ತಮ್ಮ ಅಂತ ಜೋಗಳ ಹಾಡ ತಂದಿಗೆ ಒಪ್ಪಿಟ್ಟ ತಮ್ಮ ಅಂತ ಜೋಗಳ ಹಾಡ ತಂದಿಗೆ ಒಪ್ಪಿಟ್ಟ ಪರಮ ಜ್ಯೋತಿ ಪದವಿಯಿಂದ ತ್ರಿಮೂರ್ತಿಗಳ ಹುಟ್ಟಿದಾಗ ಮುಂದಾತ ಕೇಳ ಈ ಸೃಷ್ಟಿ ಆಟ ಅದಕ್ಕ ಮುಂಚೆ ನಿನ್ನ ಶಕ್ತಿ ಇದಿಲ್ಲ ಸುಳದಾಟ ಸುಳ್ಳ ಜಗ್ಗರ ತರಬೇಡ ನಿನ್ನ ಶಕ್ತಿ ಅದ ಮುಕ್ಕಾಟ ಅಖಿಲಾಂಡ ಕೋಟಿ ಬ್ರಹ್ಮನ ಕಳಿಸಿದವಾಗ ಹೇಳಲು ತಂದ ಹಚ್ಚಿನ ಬಟ್ಟ ಬಟ್ಟ ಹಚ್ಚಿ ಎಷ್ಟೋ ಮಂದಿ ಬಟ್ಟ ಬಟ್ಟ ಹಚ್ಚಿ ಎಷ್ಟೋ ಮಂದಿ ಬಟ್ಟ ನೂರೇನು ತೃಣ ಕಷ್ಟ ತುಂಬಿ ತುಳಕ ಯಾರಿಂದಾಗಿಲ್ಲ ಕೇಳವ ಸ್ವಯಂ ಪ್ರಕಟ ಅವನಿಂದ ನಾರಾಯಣ ಹುಟ್ಟನ ಹೇಳತ್ತೇನ ಪಷ್ಟ ಸುಳ್ಳ ಹುಟ್ಟ್ಯಾರಂತ ಹೇಳ ಬ್ಯಾಡ ಕರಮೇಷ್ಟ ನಿನ್ನ ತಾಯಿನ ಕೋಟಿ ನಿನ್ನ ತಗದ ತಂದೆಗೆ ಸುಳ್ಳ ಮಾತ ತರ ಬ್ಯಾಡ ನೀನು ಕರಮೇಷ್ಟ ಎಂತವ್ರು ಎಷ್ಟೋ ಮಂದಿ ಬಾಳ ಹೋಗ್ಯಾರ
ಏನಂತ ಹೇಳ್ತಾರು? ಬ್ರಹ್ಮ ವಿಷ್ಣು ಹುಟ್ಟ್ಯಾರ ತೊಗಲಾಗತ್ ಹೇಳ್ತಾಳ. ಬ್ರಹ್ಮ ವಿಷ್ಣು ಹುಟ್ಟ್ಯಾರ ನನ್ನ ತೊಗಲಾಗತ್ತ ನೀ ಹೇಳ್ತಿ ಅಂದ ಬಳಕ ಬ್ರಹ್ಮ ವಿಷ್ಣು ಹುಟ್ಟಿಲ್ಲ ನಿನ್ನ ತೊಗಲಾಗತ್ ಹೇಳ್ತಾರ ಅವ್ರ. ಹೌದು. ಯಾಕಂದ್ರೆ ನೋಡು, ಸ್ವಯಂ ಜ್ಯೋತಿ ಪದವಿದಿಂದ ತ್ರಿಮೂರ್ತಿಗಳು ಹುಟ್ಟಿದಾರು. ಮುಂದ ಆತ ಕೇಳ ಈ ಸೃಷ್ಟಿ ಆತ ಅದಕ್ಕೆ ಮೊದಲೇ ಇಲ್ಲ ನಿನ್ನ ಶಕ್ತಿದ ಸುಳದಾಟ ಇಲ್ಲ ಅಂತ ಹೇಳ್ತಾರ. ಹೌದು. ಸುಳ ಜಗ್ಗಾಡ ತರಬೇಡ ನಿನ್ನ ಶಕ್ತಿದ ಮುಕ್ಕಟ್ಟ ಅಂತ ಹೇಳ್ತಾರ. ಯಾಕಂದ್ರ ಮುಂದೆ ಏನಂತ ಹೇಳ್ತಾರು? ಏನ್ ಹೇಳ್ತಾರ? ಯಾಕಂದ್ರ ತ್ರಿಮೂರ್ತಿಗಳಿಂದ ಈ ಸೃಷ್ಟಿ ಎಲ್ಲ ಹುಟ್ಟೈತ ಅಂತ ಹೇಳಕತ್ಯಾರ. ಹೌದು. ಆದ್ರೆ ತ್ರಿಮೂರ್ತಿಗಳು ಏನು ಮಾಡ್ಯಾರತ್ತ? ಏನ್ ಮಾಡ್ಯಾರ? ನಾನು ತೊಗಲಾಗ ಹುಟ್ಟ್ಯಾರ ಅನ್ನುವಂಥದ್ದು ವಿದ್ಯಾಗ ಒಂದು ಕಾಮನೆ ಆಗೈತಿ. ಇದನ್ನೆಲ್ಲ ಮಾಡ್ಕೊಳಕ್ ಹೋಗ್ಬೇಡ ವಿದ್ಯಾ. ಹೌದು. ಯಾಕಂದ್ರೆ ಒಂದ ಮಾತ ನಿನ್ನ ಕೇಳೇನಿ, ತೊಗಲನಂದ ಅಂತ ಹೇಳ್ತಿ. ಹೌದು. ಯಾಕಂದ್ರೆ ತೊಗಲನಂದ ರೋಮನಂದ ಒಳಗಿರುವಂತ ಮಾಂಸನಂದ ಎಲ್ಲಾ ಕಾಣಿಸುವಂತ ಇದು ಆಸ್ತಿಗಳು ಎಲ್ಲ ನನ್ನೋದಾವತ್ತ ನೀ ಹೇಳ್ತಿ ಅಂದ ಬಳಕ. ಹೌದು. ಯಾಕಂದ್ರೆ ಕಾಣಿಸಲಾರದ ವಸ್ತು ಎಲ್ಲೈತಿ ಅಂತ ಕೇಳ್ತಿ. ಹೌದಲ್ಲೋ? ಯಾಕಂದ್ರೆ ಒಂದ ಮಾತನ ಲೇಖಿ ಏನು ಕೊಡ್ತಾನ ಅಂದಿನಿ. ಏನಪ್ಪ? ನಿಮ್ಮ ತಾಯಿ ಇದೆ ಅಂದ. ಯಾಕಂದ್ರೆ ನಮ್ಮ ದೋತ್ರ ಟಚ್ ಆಗಲ್ಲ ಹಂಗ ನೀ ಮಾಡಕೋ, ನಿನ್ನ ಸೀರೆ ಟಚ್ ಆಗಲ್ಲದಂಗ ನಾ ಮಾಡ್ಕೋತನು. ನಿನ್ನ ಶರೀರ ನಾ ತಗೋಂಗಿಲ್ಲ, ನನ್ನ ಜೀವಾತ್ಮನ ನೀ ತಗೊಂಬೇಡ ಆತ ನಾ ಹಾಡಿಕೆ ಮಾಡೀನಿ ಮಾಸ್ತರ್. ಹೇಳಿ ಹೋಗಂತ ವಿದ್ಯೆ ಏನ್ ಹೇಳ್ತಾಳು? ಏನ್ ಹೇಳ್ತಾಳ? ನಿನ್ನ ಜೀವಾತ್ಮ ಇದ್ದಾಗ ನಾ ಎಲ್ಲ ಶರೀರ ಐತಿ ನಂದ ಹೇಳ್ತಾಳ ಆಕೆ. ಯಾಕಂದ್ರೆ ನಾ ಏನಂತ ಹೇಳಿನಿ, ನನ್ನ ಗಂಡ ಅನ್ನುವಂತ ವಸ್ತು ನೀ ತಗೋಬಾರ್ದ, ಅದನ್ನ ಏನ್ರ ಬಿಟ್ಟು ಮಾಡತ್ ಹೇಳಂತ ಆಕೆ ಏನ್ ಹೇಳ್ತಾಳ ವಿದ್ಯಾಶ್ರೀ? ಏನ್ ಹೇಳ್ತಾಳು? ಏನ್ ಹೇಳ್ತಾಳಂದ್ರ ನಿಮ್ಮವ್ರೆಲ್ಲ ಸೀರೆ ಹುಟ್ಟಾರತ್ತ. ಹೌದು. ಇದಕ್ಕೆ ಬಂದಾಳ ಆಕೆ ಸೀರೆಗೆ. ಪಕ್ಕಾ ವಿದ್ಯಾ ನೀ ಸೀರೆಗೆ ಬಂದಂದ್ರೆ ಸೀರ್ಯಾಗ ಏನಾಗೈತಿ? ಸೀರ್ಯಾಗ ಹಕ್ಕಿ ಮಣ್ಣು ಕೊಡ್ಬೇಕಾಕೈತಿ ಮತ್ ನೀನು. ಯಾಕಂದ್ರ ಪಕ್ಕಾ ಸೀರೆಗೆ ಬಂದದ ಅಂದ್ರ ಸೀರ್ಯಾಗ ಹಕ್ಕಿ ಮಣ್ಣು ಕೊಡ್ಬೇಕಾಕೈತಿ. ಅದಕ್ಕೆ ನಿನ್ನ ನಾ ಏನು ಕೇಳೀನಿ, ನಿನ್ನ ಹೆಣ್ಣನ್ನುವಂತ ವಸ್ತು ಎಲ್ಲೈತಿ? ಯಾಕಂದ್ರ ಜೀವಾತ್ಮನ ನೀ ತಗೊಂಡಿರಬಾರ್ದು, ನನ್ನ ಗಂಡ ಅನ್ನುವಂತ ವಸ್ತು ನೀ ತಗೊಂಡಿರಬಾರ್ದು. ಅದನ್ನ ಬಿಟ್ಟು ನೀ ಏನ್ರ ಮಾಡೋಣ ಅಂತ ಏನ್ ಕೇಳ್ತಾಳ ಆಕೆ? ಅದನ್ನ ನೀಗಂಗಿಲ್ಲ ಆಕೆ ಕೈಲಿ, ವಿದ್ಯಾನ ಕೈಲಿ ಅದನ್ನ ನೀಗಂಗಿಲ್ಲ. ನಿಮ್ಮವ್ರಲ್ಲ ಯಾಕೆ ಸೀರೆ ಉಟ್ರು? ಕೃಷ್ಣ ಪರಮಾತ್ಮ ಯಾಕೆ ಸೀರೆ ಉಟ್ಟ? ಭಸ್ಮಾಸುರ ಯಾಕೆ ಸೀರೆ ಉಟ್ಟ? ಭೀಮಸೈನ್ ಯಾಕೆ ಸೀರೆ ಉಟ್ಟ ಅಂತ ಕೇಳ್ತಾರ ಅವ್ರು. ವಿದ್ಯಾ ಒಂದ ಮಾತ ನಿನ್ನ ಕೇಳ್ತನು, ಅವರೆಲ್ಲ ಸೀರೆ ಉಟ್ಟಾರತ್ ನೀ ಎಲ್ಲ ಹೇಳ್ತಿ ಅಂದ ಬಳಕ. ಆದ್ರ ಕರೆ ಕರೆ ನಿಮ್ಮವ್ವ ನೀ ಮಾಡಿ ಹೇಳ, ಏನ ಕಷ್ಟ ಬಿದ್ದ ಅಲ್ಲಿ ನಿಮ್ಮವ್ರು ಹೆಣ್ಮಕ್ಳು ಬೇಡ್ಯಾರ ನಮ್ಮ ಗಂಡ ಮಕ್ಕಳ ತೇಕ. ಯಾಕಂದ್ರ ನಿಮ್ಮ ದ್ರೌಪದಿ ಯುದ್ಧಕ್ಕೆ ಕಾಪಾಡತ್ತೇಳಿ ಭೀಮನ ಬೇಡ್ಯಾಳೋ ಇಲ್ಲೋ? ಭೀಮಸೈನ್ ಹೋಗಿ ಕರೆ ಕರೆ ಹೇಳ್ಬೇಕು. ಯಾಕಂದ್ರೆ ಬೇಡ್ಯಾಳ ಅಂದ್ರ ಹಂಗ ಬಾ, ಬೇಡಿಲ್ಲ ಅಂದ್ರ ಹಿಂಗ ಬಾ. ಯಾಕಂದ್ರ ದ್ರೌಪದಿ ಯುದ್ಧಕ್ಕೆ ಭೀಮನ ಕಾಲ ಬಿದ್ದು ಬೇಡ್ಯಾಳ ಕಾಪಾಡತ್ತೆ. ಮತ್ತ ವಿಷ್ಣು ಹುಟ್ಟಾನತ್ ನೀ ಹೇಳ್ತಿ. ಆದ್ರ ವಿಷ್ಣುಗೆ ಏನ್ ಮಾಡ್ಯಾವ? ಪಾರ್ವತಿ ಯುದ್ಧಕ್ಕೆ ಬೇಡ್ಯಾಳ ಕಾಪಾಡಪ್ಪ ಅಂತೇಳಿ ಪಾರ್ವತಿ ಬೇಡ್ಯಾಳೋ ಇಲ್ಲೋ? ಹೌದು, ಬೇಡ್ಯಾಳಲ್ಲ? ಹೌದು. ಭಸ್ಮಾಸುರ ಬೆನ್ನ ಹತ್ತದ. ಭಸ್ಮಾಸುರ ಬೆನ್ನ ಹತ್ತದಾಗ ಹಾಕಿಸೋದಕ್ಕೆ ಬೇಡ್ಯಾಳು. ಯಾಕಂದ್ರ ಕೃಷ್ಣ ಪರಮಾತ್ಮ ಸತ್ಯಭಾಮಿ ಮನೆಗೆ ಹೋಗ್ಬೇಕಾದ್ರೆ ಸತ್ಯಭಾಮಿ ಪಾದಕ್ಕೆ ಬಿದ್ದು ವರ ಬೇಡ್ಯಾಳೋ ಇಲ್ಲೋ ಹೇಳ ನನಗ ಬಂದ. ಯಾಕಂದ್ರೆ ಸತ್ಯಭಾಮಿ ಇದ್ದಕ್ಕೆ ಕೃಷ್ಣ ಪರಮಾತ್ಮನ ಪಾದಕ್ಕೆ ಬಿದ್ದು ಕೇಳ್ಯಾಳ. ಏನಂತ ಕೇಳ್ಯಾಳ? ಏನಂತ? ಮುಂದೆ ಬೇರೆ ಬೇರೆ ಕೇಳ್ಯಾಳ ಮಾಸ್ತರ್. ಯಾಕಂದ್ರೆ ಸತ್ಯಭಾಮಿ ಕತಿ ನೆತ್ತ ಮಾತಾಡೋದು ಬೇಡ, ಹೋಗ್ಲಿ ಒಂದೆರಡು ತಗದು. ಬ್ರಹ್ಮ ವಿಷ್ಣುನ ಮಾತೆ ಹಡದಲ್ಲ ಎಂದಿಗೆ, ಹಡದಲ್ಲ ಎಂದಿಗೆ, ಸುಳ ಹೇಳ ಬ್ಯಾಡ ಮಂದಿಗೆ. ಹೆಂಗ ಹಡದ ಹೇಳ ಇವರಿಗೆ, ಹಡದಲ್ಲ ಇವರಿಗೆ. ಶಾಸ್ತ್ರ ಹೇಳ ನೀನು ಸರಿಯಾಗಿ. ಹೆಚ್ಚ ಮಾಡ ಬ್ಯಾಡ ನಿನ್ನ ತೊಗಲಿಗೆ, ನಿನ್ನ ತೊಗಲಿಗೆ.
ಶಾಸ್ತ್ರ ಸರಿಯಾಗಿ ಗರಳಾಗಿ ನೀನು ನಂದಿ ವಾಹನಗ ಹಚ್ಚಿದಿ ಬಟ್ಟ ನಂದಿ ವನಗ ಹಚ್ಚಿದಿ ಬಟ್ಟ ನಂದಿ ವನಗ ಹಚ್ಚಿದಿ ಬಟ್ಟ ಏ ಧುಂದಗರಳಾಗಿ ನೀನು ನಂದಿ ವನಗ ಹಚ್ಚಿದಿ ಬಟ್ಟ ಸುಳ್ಳ ಹೊತ್ತ ತಿರುಗಬೇಡ ನೀನು ಪಾಪದ ಗಂಟ ನನ್ನ ಸಂಬಂಧ ಯಾಕ ಹೇಳತಿ ಹೇಳಕ್ಕ ಇಷ್ಟ ಏನಂತ ಮಾಡಿಗೆ ಬಾಳ ಮಂದಿರ ನೋಡಿರಿ ಏ ಬಿಸಿಲ ಮಾತಾಡ್ತಿ ಬಾಯಾಗ ಹೇಳ್ಕೊಂಡು ಮುಕ್ಕಡಿ ಗಂಟ ಅದಕ್ಕೇನು ಹೇಳ್ತಾಳೆ ವಿದ್ಯಾಶ್ರೀ ಏನ್ ಹೇಳ್ತಾರಮ್ಮ ಏ ಗಂಡ ಮಕ್ಕಳು ನೀವು ಎಷ್ಟು ಮಂದಿನ ಮೆಟ್ಟಿಗೆ ಹಚ್ಚಿರಿ ಅಂತ ಕೇಳ್ತಾರ ಅವ್ರ ಗಂಡ ಮಕ್ಕಳು ನೀವು ಎಷ್ಟು ಮಂದಿಗೆ ಮೆಟ್ಟಿಗೆ ಹಚ್ಚಿರಿ ನೀವು ಗಂಡ ಮಕ್ಕಳು ಯಾರನ್ನು ಮೆಟ್ಟಿಗೆ ಹಚ್ಚಿಲ್ಲ ಮತ್ತ ಎಟ್ಟೆಟ್ಟು ಮಂದಿನ ಮೆಟ್ಟಿಗೆ ಹಚ್ಚಿರಿ ಅಂತ ಕೇಳ್ತಾರ ಹೌದು ಯಾಕಂದ್ರೆ ನಾವು ಎಟ್ಟೆಟ್ಟು ಮಂದಿ ನಮ್ಮ ಗಂಡ ಮಕ್ಕಳ ಮೆಟ್ಟಿಗೆ ಹಚ್ಚಾರ ಎಷ್ಟು ಮಂದಿನ ಯಾಕಂದ್ರ ನಿಮ್ಮ ಮಹಿಳಾ ಒಬ್ಬಾಕಿ ಕಲ್ಲಾಗಿ ಬಿದ್ದಾಳು ಹೌದು ಆ ಕಲ್ಲಾಗಿ ಬಿದ್ದಕ್ಕಿನ ಹಿಲಾನ ಮೆಟ್ಟಿಗೆ ಹಚ್ಚಬೇಕಾದ್ರೆ ಏನ್ ಮಾಡ್ಯಾರು ಅಲ್ಲಿ ಯಾರು ಬಂದ ನಿಮ್ಮ ಅವ್ವಗಳು ಮೆಟ್ಟಿಗೆ ಹಚ್ಚಿಲ್ಲ ವಿದ್ಯಾಶ್ರೀ ಇಲ್ಲ ಮೆಟ್ಟಿಗೆ ಹಚ್ಚಬೇಕಾದ್ರೆ ಯಾರ ಮೆಟ್ಟಿಗೆ ಹೆಚ್ಚಾರು ಯಾರ ಯಾಕಂದ್ರೆ ನಮ್ಮ ರಾಮದೇವರ ಹಿಲಾನ ಮೆಟ್ಟಿಗೆ ಹೆಚ್ಚಾನ ಹೌದು ಅಲ್ಲಿ ನಿಮ್ಮ ಅವ್ವ ಬಂದ ಮೆಟ್ಟಿಗೆ ಹೆಚ್ಚಾಳನ ಇಲ್ಲ ಹಿಲಾನದಿಂದ ಯಾರ ಮೆಟ್ಟಿಗೆ ಹೆಚ್ಚಾರು ಯಾರ ಮೆಟ್ಟಿಗೆ ಹೆಚ್ಚರ ಹಿಲ ಯಾರದಿಂದ ಮೆಟ್ಟಿಗೆ ಹೆಚ್ಚಾಳ ಅಂದ್ರೆ ನಮ್ಮ ರಾಮದೇವರದಿಂದ ಮೆಟ್ಟಿಗೆ ಹೆಚ್ಚಾಳ ಅವಾಗ ಏನ್ ಮಾಡ್ತಿದ್ಲ ಆಕೆ ಹಿಲ ಏನ್ ಮಾಡಿಳು ಕಲ್ಲಾಗಿ ಪಾಷಾಣಾಗಿ ಬಿದ್ದಾಗ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳ ಬರ್ತಿದ್ರ ಹೌದು ಕಾಡಾರ್ಯಾಣದಾಗ ವನವಾಸ ಮಾಡ್ಕೋತ ಬರೋ ಟೈಮ್ದಾಗ ತಿರುಗಾಡಕೋತ ಬರೋ ಟೈಮ್ದಾಗ ಆ ವಿಶ್ವಾಮಿತ್ರ ಗುರುಗಳು ಹೇಳ್ತಾರ ರಾಮ ಲಕ್ಷ್ಮಣಗ ಏನಂತ ಹೇಳ್ತಾರು ಏನಂತ ಹೇಳ್ತಾರ ಇಲ್ಲಿ ನೋಡಪ್ಪ ಹಿಲ ಅನ್ನಕ್ಕೊಬ್ಬಕ್ಕಿ ಕಲ್ಲಾಗಿ ಬಿದ್ದಾಳ ಯಾಕಂದ್ರೆ ಚಂದ್ರಗುಪ್ತನ ಅರಸನ ಹೇಂತಿ ಹೌದು ಹಿಲ ಅನ್ನಕ್ಕೊಬ್ಬಕ್ಕಿ ಇಲ್ಲಿ ಕಲ್ಲಾಗಿ ಬಿದ್ದಾಳು ಗಂಡನ ಮೇಲೆ ಹಿಂಗ ದಗದಾಗೈತಿ ಅಂದ್ರ ಅವ್ರು ಹೌದು ಯಾರ್ರೀ ಮಾಸ್ತರ ಯಾರ್ರೀ ಅದಕ್ಕ ಅವಾಗ ಏನ್ ಹೇಳ್ತಾರ ಏನ್ ಹೇಳ್ರು ಒಂದ ಮಾತ ಅವಾಗಿಟ್ಟು ಹೇಳ್ಕೋತ ಅವ್ರ ನಡು ಟೈಮ್ದಾಗ ಏನಂತ ಹೇಳ್ತಾರ ಅವ್ರ ಗೌತಮ್ ಋಷಿ ಶಾಪ ಕೊಡೋಣ ಏನಾಯ್ತು ಗೌತಮ್ ಋಷಿ ಶಾಪ ಕೊಡ ಅಂತ ಹಿಂಗ ಆಗೈತ ಹೇಳ್ಕೋತ ನಡೆದ್ರು ನಡಿಗುಟ್ಟಿಗೆ ಅಲ್ಲಿ ಏನಾತ ಏನಾಗಿತ್ತು ಬರೇ ನಮ್ಮ ರಾಮದೇವ್ರ ಪಾದ ಹೋಗಿ ಅವಾಗ ಆ ಹಿಲಾನ ನೆತ್ತಿ ಮೇಲೆ ಬೆತ್ತು ನೋಡು ಮಾಸ್ತರ ಅವಾಗ ಯಾ ಹಿಲಾನ